ವೆಲ್ಕಮ್ ಟು ವಿದ್ಯಾಸ್ ನೇಚರ್ ಕಿಚನ್. ಇವತ್ತು ನಾನು ಹೀರೆಕಾಯಿಯ ಒಂದು ಚಟ್ನಿಯನ್ನು ಮಾಡುವ ವಿಧಾನವನ್ನು ತಿಳಿಸ್ತೇವೆ. ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೀರೆಕಾಯಿ ಸಿಪ್ಪೆ ಚಟ್ನಿಯನ್ನು ಮಾಡ್ತೇವೆ. ಇಲ್ಲಿ ನಾನು ಕಲ್ಕತ್ತಾದಲ್ಲಿ ಅಲ್ಲಿಯ ಜನರು ಮಾಡುವಂಥ ಒಂದು ಹೀರೆಕಾಯಿ ಚಟ್ನಿ ಹೊಸ ವಿಧಾನವನ್ನು ತಿಳಿಸ್ತೇನೆ. ನಾನು ಇಲ್ಲಿ ಒಂದು 2 ಚಮಚದಷ್ಟು ಸಾಸಿವೆ ಎಣ್ಣೆಯನ್ನು ತಗೊಂಡಿದ್ದೇನೆ. ಅದು ಚೆನ್ನಾಗಿ ಹೊಗೆ ಬರಬೇಕು, ಆ ರೀತಿ ಬಿಸಿಯಾದ ನಂತರ ಇಲ್ಲಿ ನಾನು ಅರ್ಧ ಹೀರೆಕಾಯಿಯನ್ನು ಸ್ವಲ್ಪ ತೆಳುವಾಗಿ ಸಿಪ್ಪೆ ತೆಗೆದುಕೊಂಡು ಹೆಚ್ಚಿಕೊಂಡಿದ್ದೇನೆ. ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಒಂದು 2 ನಿಮಿಷ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ನಾನಿಲ್ಲಿ ಒಂದು 2 ಚಮಚದಷ್ಟು ಬಿಳಿ ಸಾಸಿವೆಯನ್ನು ತಗೊಂಡಿದ್ದೇನೆ. ಹಾಗೆ 1 ಚಮಚದಷ್ಟು ಕಪ್ಪು ಸಾಸಿವೆಯನ್ನು ಹಾಕಿಕೊಂಡಿದ್ದೇನೆ. ನಂತರ ಇದಕ್ಕೆ ನಾವು ಪೋಸ್ತು ಅಂತ ಹೇಳ್ತಾರೆ, ಅದನ್ನು ಈ ಗಸಗಸೆ ಅಂತ ಹೇಳ್ತೇವಲ್ಲ, ಆ ಗಸಗಸೆಯನ್ನು ಒಂದು 2-3 ಚಮಚ ಗಸಗಸೆಯನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ. 2 ಚಮಚೆಯಷ್ಟು ನಾನು ಗಸಗಸೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಒಂದು ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿಕೊಳ್ಳೋಣ. ಇದಕ್ಕೆ 2 ಹಸಿಮೆಣಸನ್ನು ಹಾಕಿಕೊಂಡು ರುಬ್ಬಿಕೊಳ್ಬೇಕು. ಈಗ ನಾನಿಲ್ಲಿ ಈ ಹೀರೆಕಾಯನ್ನು ಹುರಿದು ತೆಗೆದಿಟ್ಕೊಂಡಿದ್ದೇನೆ. ಅದೇ ಎಣ್ಣೆಯಲ್ಲಿ ಒಂದು ಸ್ವಲ್ಪ 2 ಒಣಮೆಣಸನ್ನು ಹಾಕಿ ಒಂದು ಒಗ್ಗರಣೆ ಥರ ಮಾಡಿಕೊಳ್ಬೇಕು. ಆನಂತರ ಅದಕ್ಕೆ ಒಂದು ತೆಂಗಿನ ತುರಿಯನ್ನು ನಾವು ಒಂದಿಷ್ಟು ತೆಂಗಿನ ತುರಿಯನ್ನು ಹಾಕಿ ಇದನ್ನು ಕೆಂಪಗೆ ಹುರಿದುಕೊಳ್ಬೇಕು. ಚೆನ್ನಾಗಿ ಕೆಂಪಗೆ ಇದನ್ನು ಹುರಿದುಕೊಳ್ಳೋಣ. ಈ ರೀತಿ ಕೆಂಪಗೆ ಹುರಿದುಕೊಳ್ಬೇಕು. ಇದಕ್ಕೆ ನಾನು 1 ಚಮಚದಷ್ಟು ಅರಸಿನ ಪುಡಿಯನ್ನು ಹಾಕಿಕೊಂಡಿದ್ದೇನೆ. ಈಗ ಮಸಾಲೆಗೆ ನಾವು ರುಬ್ಬಿಕೊಂಡ ಸಾಸಿವೆ ಆಮೇಲೆ ಕಸಕಸೆ ಇದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಈ ರೀತಿಯಲ್ಲಿ ಹುರಿದುಕೊಳ್ಬೇಕು. ಆ ಎಣ್ಣೆ ಸೈಡಿಗೆ ಬಿಟ್ಟ ನಂತರ ನಾವು ರುಬ್ಬಿಕೊಂಡ ಹೀರೆಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಬಿಸಿ ಬಿಸಿ ಬೆಳ್ತಿಗೆ ಅನ್ನ ಜೊತೆ ಇದನ್ನು ಸೇರಿಸ್ಕೊಂಡು ಊಟ ಮಾಡಿದರೆ ಬಹಳ ರುಚಿಯಾಗಿರ್ತದೆ. ಈಗ ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಎಣ್ಣೆ ಬಿಟ್ಕೊಂಡು ಬಂದಿದೆ. ಇದಕ್ಕೀಗ ರುಬ್ಬಿದ ನಾವು ಹೀರೆಕಾಯನ್ನು ಸೇರಿಸ್ಕೊಳ್ಳೋಣ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹುರಿದುಕೊಳ್ಬೇಕು. ಈಗ ನಮಗೆ ಹೀರೆಕಾಯಿ ಚಟ್ನಿ ಈಗ ರೆಡಿ ಆಯಿತು.